ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಸನ್ನಿಹಿತವಾಗಿದೆ. ದೆಹಲಿಯಲ್ಲಿ ನೀಟ್ ದಂಗಲ್ ಅಂತ್ಯಗೊಳ್ತಾ ಇದ್ದಂತೆ ಸಂಪುಟ ವಿಸ್ತರಣೆಗೂ ಶುಭ ಕಾಲ ಬಂದಿದೆ. ಎಲ್ಲವೂ ಅಂತಿಮವಾದರೆ ನಾಡಿದ್ದು ಅಂದರೆ ಬುಧವಾರ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳಿವೆ. ಹೈಕಮಾಂಡ್ ಬುಲಾವ್ ಮೇರೆಗೆ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆಯೇ ನಾಳೆ ಮಧ್ಯಾಹ್ನ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇದು ಮೂರನೇ ಸಾರ್ತಿ ಅವ್ರು ಹೋಗ್ತಾ ಇರೋದು. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳಿದ್ದಾರೆ. ನಾಳೆ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿರುವ ಹೈಕಮಾಂಡ್ ತನ್ನದೇ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದೆ. ಎಲ್ಲವೂ ಅಂತಿಮವಾದರೆ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆಗಳಿವೆ. ಖಾಲಿ ಇರುವ 20 ಸ್ಥಾನಗಳ ಪೈಕಿ ಹೊಸಬರಿಗೆಷ್ಟು ಹಳಬರಿಗೆಷ್ಟು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇನ್ನು ನಾಳೆ ದೆಹಲಿಗೆ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತುಕತೆ ನಡೆಸಿದರು. ಅದಕ್ಕೆ ಕಾರಣ ಇಬ್ಬರು ಒಮ್ಮತದಿಂದ ಹೋದರೆ ಕೆಲಸ ಬೇಗ ಆಗುತ್ತೆ ಅಂತ. ಅವರೊಂದು ಪಟ್ಟಿ ಇವರೊಂದು ಪಟ್ಟಿ ಹಿಡ್ಕೊಂಡು ಹೋದರೆ ಮತ್ತೆ ಅಲ್ಲಿ ಕೂತ್ಕೊಂಡು ಎಲ್ಲನೂ ಸಾರ್ಟ್ ಔಟ್ ಮಾಡಬೇಕು. ಇವರೇ ಒಮ್ಮತದಿಂದ ಹೋದರೆ ಕೆಲಸ ಬೇಗ ಆಗುತ್ತೆ ಅಂತ. ಸೊ ಹಾಗಾಗಿ ಇಬ್ಬರು ಮಾತಾಡಿಕೊಂಡೇ ಹೋಗ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ ಅಂತ ನೋಡೋದಾದರೆ ಅಂದರೆ ಇವೆಲ್ಲ ಫಿಲ್ಟರ್ ಆಗಿ ಬಂದಿರತಕ್ಕಂಥ ಹೆಸರುಗಳು. ಅದರಲ್ಲಿ ಕೆಲವರು ಮೊದಲನೇದಾಗಿ ಎಂ ಕೃಷ್ಣಪ್ಪನವರು, ವಿಜಯನಗರ ಶಾಸಕ ಬೆಂಗಳೂರಿನವರು, ಅವರು ಸೀನಿಯಾರಿಟಿ ಆಧಾರದಲ್ಲಿ ಅವ್ರು ಕೇಳ್ತಾ ಇದ್ದಾರೆ. ನೋಡೋಣ, ಅವರು ಒಂದು ಸರ್ತಿ ಮಂತ್ರಿ ಆಗಿದ್ದರು, ಅವರು ಇಲ್ಲ ಅಂತಂದರೆ ಅವ್ರ ಪುತ್ರನಿಗೆ ಕೊಟ್ಟರು ಆಶ್ಚರ್ಯ ಇಲ್ಲ. ಇನ್ನು ರಿಜ್ವಾನ್ ಅರ್ಷದ್ ಶಿವಾಜಿನಗರದ ಶಾಸಕರು ಯಂಗ್ ಟೀಮ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಕೋಟಾದಲ್ಲಿ ಇವರು ಕ್ಲೈಮ್ ಮಾಡಿರೋದು. ರಾಹುಲ್ ಗಾಂಧಿ ಒಪ್ಕೊಂಡ್ರೆ ಮಂತ್ರಿ ಆಗ್ತಾರೆ. ಇನ್ನು ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕರು, ಮೈಸೂರಿನವರು, ಅವರು ಕೂಡ ಸೀನಿಯಾರಿಟಿ ಲೆಕ್ಕದಲ್ಲಿ ಕೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ತುಂಬ ಸ್ಟ್ರಾಂಗ್ ಆಗಿ ಅವರು ಸಪೋರ್ಟ್ ಮಾಡಿದರು, ಆಗಬಹುದು ಗೊತ್ತಿಲ್ಲ. ಹಾಗೆಯೇ ಲಕ್ಷ್ಮಣ ಸವದಿ ಇವ್ರನ್ನ ಕರ್ಕೊಂಡು ಬರಬೇಕಾದ್ರೇ BJPಯಿಂದ ಭರವಸೆ ಕೊಟ್ಟಿದ್ದರಂತೆ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ, ಮೊದಲನೇ ಸರ್ತಿ ಮಾಡಲ್ಲ 2ನೇ ಸರ್ತಿ ಮಾಡ್ತೀವಿ ಅಂತ ಅವರು ಭರವಸೆನಲ್ಲಿದ್ದಾರೆ ಅಥಣಿ ಕ್ಷೇತ್ರದ ಶಾಸಕರು. ಇನ್ನು ಅಶೋಕ್ ಪಟ್ಟಣ್ ಅಂತೂ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ನಾನು ಸೀನಿಯರ್ ಮೋಸ್ಟ್, ನಾನು ಈಗಿರೋ ಮಂತ್ರಿಗಳಿಗಿಂತ ಸೀನಿಯರ್ ನಾನು ಹೊಂದಿದ್ದಾರೆ ಅವರು, ಹಾಗಾಗಿ ನನ್ನನ್ನು ಮಾಡೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. GS ಪಾಟೀಲ್ ಅವರು ರೋಣ ಕ್ಷೇತ್ರದ ಶಾಸಕರು ಸೀನಿಯಾರಿಟಿ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಇಲ್ಲಿ ಸಮುದಾಯನೂ ಮುಖ್ಯ ಆಗುತ್ತೆ. ಸಮುದಾಯ ಯಾವ ಸಮುದಾಯ, ಯಾವ ಪ್ರದೇಶ, ಯಾವ ಜಿಲ್ಲೆ ಎಲ್ಲವನ್ನು ನೋಡಬೇಕಾಗತ್ತೆ. ಇನ್ನು ಪೊನ್ನಣ್ಣ ಸಿದ್ದರಾಮಯ್ಯನವರಿಗೆ ಕಾನೂನು ಸಲಹೆಗಾರರಾಗಿದ್ದವರು, ವಿರಾಜಪೇಟೆ ಶಾಸಕರು, ಅವರು ಯಂಗ್ ಟೀಮ್ ಲೆಕ್ಕಾಚಾರದಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ರಾಘವೇಂದ್ರ ಹಿಟ್ನಾಳ್ ಅವರು ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯನೇ ಇಲ್ಲ ರಾಯಚೂರಿಗೆ ಅಂತ ಕೇಳ್ಕೊತಾರೆ, ಕೊಪ್ಪಳಕ್ಕಿಲ್ಲ ಅಂತಾರೆ, ಹಾಗಾಗಿ ಅವರಿಗೆ ಕೊಡಬಹುದು ಕೊಪ್ಪಳ ಕ್ಷೇತ್ರದ ಶಾಸಕರು ಅವರು. ನೋಡೋಣ. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಲೈನಲ್ಲಿ ನಿಂತಿದ್ದಾರೆ. ಪಾಪ ನಾವೆಲ್ಲ ಸೀನಿಯರ್ಸು, ನಮಗೆ ಕೊಡಲೇಬೇಕು ಅಂತಂದ್ಬಿಟ್ಟು. ಬಟ್ ಶಿವಮೊಗ್ಗದಿಂದ ಯಾರು ಕನ್ಸಿಡರ್ ಮಾಡ್ತಾರೆ? ಮಧು ಬಂಗಾರಪ್ಪನವ್ರಿಗೆ ಮನೆ ಹಾಕ್ತಾರಾ? ಅವ್ರಿಗೆ ಹಾಕಿದ್ರೆ ಇವ್ರಿಗಿಲ್ಲ, ಇವ್ರಿಗೆ ಕೊಟ್ಟರೆ ಅವ್ರಿಗಿಲ್ಲ ಅನ್ನೋ ಪರಿಸ್ಥಿತಿ. ಇನ್ನು ಶ್ರೀನಿವಾಸ್ ಮಾನೆ ಅವರು ಹಾನಗಲ್ ಒಂದು ಸರ್ತಿನೂ ಮಂತ್ರಿ ಆಗಿಲ್ಲ, ಕೊಡಬಹುದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಇನ್ನು ಸಂಡೂರಿನ ಅನ್ನಪೂರ್ಣ ತುಕಾರಾಮ್ ಇವರು ಬೈ ಎಲೆಕ್ಷನ್ಲಿ ಗೆದ್ದು ಬಂದರು. ಇವರು ಗಂಡ MP ಆದಾಗ ಅವ್ರಿಗೆ ಕೊಡ್ಬೋದು. ಫಸ್ಟ್ ಟೈಮ್ MLA ಆಗಿರ್ತಕ್ಕಂಥವ್ರನ್ನ ಮಹಿಳಾ ಕೋಟದಲ್ಲಿ ಕನ್ಸಿಡರ್ ಮಾಡಿದ್ರೆ ಕೊಡ್ಬೋದು ಅಂತ ಇದೆ, ಗೊತ್ತಿಲ್ಲ. ಆನೇಕಲ್ನ ಶಾಸಕರು ಶಿವಣ್ಣ ಸೀನಿಯರು, ಆಯಿತಾ, ಸಮುದಾಯದಲ್ಲೂ ಪ್ರಭಾವಿಗಳು, ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ, ಈ ಸರ್ತಿ ಆಗ್ಬೋದು ಅಂತ. ಇನ್ನು ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರು ಪಕ್ಷಾಂತರ ಮಾಡಿ ಬಂದಂಥವರು, ಡಿ ಕೆ ಶಿವಕುಮಾರ್ ಅವ್ರನ್ನ ಸಪೋರ್ಟ್ ಮಾಡಿದಂಥವ್ರು, ಅವರ ಕೃಪಾ ಕಟಾಕ್ಷ ಇದ್ದರೆ ಆಗಬಹುದು ಅಂತಂದ್ಬಿಟ್ಟು. ಇನ್ನು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು, ಇವ್ರನ್ನೂ ಅಷ್ಟೇ JDSಯಿಂದ ಕರ್ಕೊಂಬರ್ಬೇಕಾದ್ರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತಲೇ ಹೇಳಿ ಕರ್ಕೊಂಬಂದಿದ್ರಂತೆ, ಅದನ್ನು ಅವರೇ ಹೇಳಿದರು. ಹಾಗಾಗಿ ಶಿವಲಿಂಗೇಗೌಡರನ್ನ ಕನ್ಸಿಡರ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದ್ದಾರೆ. ಈ ನಡುವೆ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಮಂತ್ರಿಗಳಾಗಿದ್ರಲ್ಲ, ಅವರಲ್ಲಿ ಎಷ್ಟು ಜನಕ್ಕೆ ಚಾನ್ಸು? ಅವರು ಕಾಯ್ತಾ ಇದ್ದಾರೆ. ಅವರು ಸೀನಿಯರ್ ಮೋಸ್ಟು, ಅಷ್ಟು ಸುಲಭಕ್ಕೆ ಅವ್ರನ್ನ ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ನೋಡಿ, ಮೊದಲನೇ ಹೆಸರಿರ್ತಕ್ಕಂಥದ್ದೇ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತ ಕೋಟಾ ಮತ್ತು ಪ್ರಭಾವಿ, ಅಲ್ಪಸಂಖ್ಯಾತರಲ್ಲೇ ಪ್ರಭಾವಿ ನಾಯಕ. ಸೊ ಹಾಗಾಗಿ ಅವ್ರಿಗೆ ಅವಕಾಶ ಕೊಡ್ತಾರಾ? 50-50. 2ನೇ ಹೆಸರು ಬರ್ತಾ ಇರ್ತಕ್ಕಂಥದ್ದು SS ಮಲ್ಲಿಕಾರ್ಜುನ್ ಅವರು. ಈಗ ದಾವಣಗೆರೆಯಿಂದ ಯಾರು ಕೊಡ್ತೀರಾ ನೀವು ಹಾಗಾದರೆ? ಸೊ ಅವ್ರನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಪ್ರಭಾವಿ ಸಮುದಾಯದವರು ಕೊಡಬೇಕಾಗತ್ತೆ. ಸಂತೋಷ್ ಲಾಡ್ ಕಲಘಟಕಿನಲ್ಲಿ ಒಳ್ಳೆ ಕೆಲಸ ಮಾಡಿದರು ಮಂತ್ರಿಗಳ ಕಾರ್ಮಿಕ ಸಚಿವರಾಗಿ, ಕನ್ಸಿಡರ್ ಮಾಡ್ಬೋದು. ಯಂಗ್ ಟೀಮ್ಗೆ ಬರ್ತಾರೆ ಅವರು ಕೂಡ. ಇನ್ನು ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರದಿಂದ, ಸೊ ಹಾಗಾಗಿ ಇವರು ಯಾರು ಸರ್ಕಾರ ಇದ್ದರೂ ಮಂತ್ರಿ ಆಗ್ತಾರೆ, ಇವರು ಕೊಡಬಹುದು, ಸಮುದಾಯ ಆಗಿದೆ ಅಂತಂದ್ಬಿಟ್ಟು. ಇನ್ನು ಮಂಕಾಳು ವೈದ್ಯ ಭಟ್ಕಳ ಕ್ಷೇತ್ರದವರು, ಉತ್ತರ ಕನ್ನಡ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇದೆ, ಆಗಬಹುದು ಗೊತ್ತಿಲ್ಲ. ಸೊರಬದಿಂದ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರ ಕೆಲಸ ಮಾಡಿದವರು, ಅವ್ರನ್ನ ಕನ್ಸಿಡರ್ ಮಾಡ್ತಾರಾ? ಮತ್ತೆ ಅವ್ರು ಮಾಡಿದ್ರೆ ಬೇಳೂರು ಗೋಪಾಲಕೃಷ್ಣಗಿಲ್ಲ, ಒಂದೇ ಸಮುದಾಯ ಒಂದೇ ಜಿಲ್ಲೆ. ನೋಡೋಣ.
ಇನ್ನು ಬಳ್ಳಾರಿ ಗ್ರಾಮೀಣದಿಂದ ನಾಗೇಂದ್ರ ಅವ್ರ ಹೆಸರಿದೆ. ನಾಗೇಂದ್ರ ಅವ್ರಿಗೆ ಕೊಡಬೇಕು ಅಂತ ಪಾಪ ಸಿದ್ದರಾಮಯ್ಯನವ್ರಿಗೆ ಆಸೆ ಇತ್ತು, ನನ್ನ ಅವಧಿನಲ್ಲೇ ಕೊಡಬೇಕು ಅಂತ. ಯಾಕೆಂದರೆ ಅವ್ರು ಆಲ್ರೆಡಿ ಮಂತ್ರಿ ಆಗಿದ್ದರು. ಈ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದಾಗ ರಾಜೀನಾಮೆ ತೊಗೊಂಡ್ರು. ಆಮೇಲೆ ಕೊಡಬೇಕು, ಅವ್ರು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು, ಆಗಿರಲಿಲ್ಲ. ಈಗ ನಾಗೇಂದ್ರ ಅವರಿಗೆ ಅವಕಾಶ ಸಿಗುತ್ತಾ ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ, ಗೊತ್ತಿಲ್ಲ. ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಯಾರ್ಯಾರ ಮೇಲಿದೆ ಅವ್ರಗಳಿಗೆ ಸಿಗ್ತಕ್ಕಂಥದ್ದು. ಇನ್ನು ಸಂಪುಟ ವಿಸ್ತರಣೆ ಸನ್ನಿಹಿತವಾಗ್ತಾ ಇದ್ದಂತೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಾಗಿದೆ. ಹೊಸಬರ ಜೊತೆಗೆ ಹಳಬರೂ ಕೂಡ ಬಯಕೆ ವ್ಯಕ್ತಪಡಿಸಿದ್ದಾರೆ. ಯಾರಿಗೆ ಬೇಡ ರೀ ಮಂತ್ರಿಮಂಡಲ, ಯಾರು ಮಂತ್ರಿ ಆಗೋದು ಯಾರಿಗೆ ಬೇಡ, ಎಲ್ರಿಗೂ ಬೇಕು. ವಲಸಿಗರಿಗಿಂತ ಮೂಲ ಕಾಂಗ್ರೆಸ್ಸಿಗರಿಗೆ ಸಚಿವ ಸ್ಥಾನ ನೀಡೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ನೋಡ್ಬೋಣ. ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದರೆ ರೈತರ ಒಂದು ನ್ಯಾಯಕ್ಕೋಸ್ಕರ ಒಂದು ಕೊಡಿ ಅಂತ ಮನವಿ ಮಾಡಿದ್ದೀನಿ. ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಯಾಕೆಂದರೆ ನಾನು ಬಯಸ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಇದ್ದೀನಿ. ನಾವು ಗಣಪತಿ ಇದ್ದಂಗೆ, ಶಿವನ್ನ ಹೆಂಗೆ ಗಣಪತಿ ಸುತ್ತೋರು ಹಂಗೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರೇ ಸುತ್ತೋರು. ನಾವು ಒಂದನ್ನೇ ಆರಾಧ್ಯ ಮಾಡೋದು. ಅವ್ರನ್ನ ಕೇಳಿದ್ದೀವಿ, ಅವ್ರು ನಮ್ಮ ನಿಟ್ಟಿನಲ್ಲಿ ಒಳ್ಳೆಯದಾಗ್ತಿದೆ, ಯುವಕರು ಬೆಳೆಸಬೇಕು ಅನ್ನೋದು ಗಮನ ಇದೆ. ರಾಹುಲ್ ಗಾಂಧೀಜಿ ಅವರು ಸಹ ಇವತ್ತು ಯುವಕರಿಗೆ ಅವಕಾಶ ಮಾಡಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಕೊಟ್ಟರು. ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗ್ತದೆ ಈಗ 2-3 ದಿವಸದಲ್ಲಿ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಈಗ ಅದು ಏನು ಪಕ್ಷ ಯಾವಾಗ ನಿರ್ಧಾರ ಮಾಡಿದರೆ ಆಗ್ತದೆ. ಪಕ್ಷ ಅವತ್ತು ನಿರ್ಧಾರ ಮಾಡಬೇಕಲ್ಲ ಅದನ್ನು. ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗ್ತದೆ ಈಗ 2-3 ದಿವಸದಲ್ಲಿ. ವಿಜಯಪುರ ಜಿಲ್ಲೆ ಸೋಮವಾರ ತಪ್ಪಿದ್ರೆ ಮಂಗಳವಾರ ಫೈನಲ್ ಮಾಡ್ತಾರೆ ಅಂತ ನಮಗೆಲ್ಲ ಆಶಾಭಾವನೆ ಇದೆ. ಮೋಸ್ಟ್ಲಿ ಹೊಸ ಮಂತ್ರಿಮಂಡಲ ಬುಧವಾರ ಆಗ್ಬೋದು ಅಂತ ನಮಗೆಲ್ಲ ಮಾಹಿತಿ ಇದೆ. ಹೊಸಬರಿಗೆ ಆದ್ಯತೆ ಕೊಡಲೇಬೇಕು ಅಂತ ಮೊದಲಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ. ಸುರ್ಜೇವಾಲಾನೇ ಹೇಳಿದರು, ರಿಮೂವ್ ಎವ್ರಿಬಡಿ ಎಕ್ಸೆಪ್ಟ್ ಒಂದು 5-6 ಸೀನಿಯರ್ ಮೆಂಬರ್ಸ್. ನಮಗೆ 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಲೇಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಕಡಾಖಂಡಿತವಾಗಿ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರಿಗೆ ಅಲ್ಲಿ ಭಾಳ ಕಷ್ಟ ಆಗ್ತದೆ. ಯಾವತ್ತೂ ಒಂದಾಗಿದ್ದೀವಿ, ಮುಂದೇನೂ ಒಂದಾಗಿರ್ತೀವಿ, ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ತೀವಿ. ನಮಗೆ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಎಲ್ಲರೂ ಆಕಾಂಕ್ಷಿತರೆ. ಯಾರು ಮಂತ್ರಿಗಿರಿ ಕೊಡ್ತೀನಿ ಅಂದರೆ ಯಾರು ಬೇಡ ಅಂತಾರೆ. ಆರ್ ವಿ ದೇಶಪಾಂಡೆ ಅಂತ ಸೀನಿಯರ್ ಮೋಸ್ಟ್, ಟಿ ವಿ ಜಯಚಂದ್ರ ಅಂತ ಸೀನಿಯರ್ ಮೋಸ್ಟ್ ಲೀಡರ್ಗಳಿಂದ ಹಿಡಿದು ಫಸ್ಟ್ ಟೈಮ್ ಗೆದ್ದವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಶಿವಗಂಗಾ ಬಸವರಾಜ್ ಕ್ಲೈಮ್ ಮಾಡಿದ್ದಾರೆ, ಪ್ರದೀಪ್ ಈಶ್ವರ್ ಕ್ಲೈಮ್ ಮಾಡಿದ್ದಾರೆ. ಯಾರು ಕೊಡ್ತಾರೆ ನೋಡೋಣ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದೋದಾಗಿ ಘೋಷಣೆ ಮಾಡಿದ್ದಾರೆ. ಮಂಡ್ಯದ KR ಪೇಟೆಯಲ್ಲಿ ನಡೆದ ದಿವಂಗತ KR ಪೇಟೆ ಕೃಷ್ಣ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಯಾವುದೇ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡುವುದಿಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಇನ್ನೂ ಮುಂದಿನ 10 ವರ್ಷಗಳ ಕಾಲ ಸಕ್ರಿಯವಾಗಿರಬೇಕು ಅಂತ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಪಟ್ಟು ಹಿಡಿದು ದುಂಬಾಲು ಬಿದ್ದರು. ಆದರೂ ಸಿದ್ದರಾಮಯ್ಯ ತಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಯಾವಾಗಲೂ ಇರುತ್ತೆ ಅಂತ ಶಾಸಕರಾದ ಮಧು ಬಂಗಾರಪ್ಪ ಹಾಗೂ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ಇನ್ನು ಚುನಾವಣಾ ರಾಜಕೀಯದಿಂದ ನಿವೃತ್ತರಾದರೂ ಸಕ್ರಿಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮುಂದುವರಿಯುವ ಸಾಧ್ಯತೆಗಳಿವೆ. ಈ ಹಿಂದೆ ತಂದೆಗಾಗಿ ವರುಣಾ ಕ್ಷೇತ್ರ ಬಿಟ್ಟುಕೊಟ್ಟಿದ್ದ ಯತೀಂದ್ರ ಉತ್ತರಾಧಿಕಾರಿ ಆಗ್ತಾರೆ. ವರುಣಾ ಕ್ಷೇತ್ರವನ್ನು ಅವ್ರನ್ನೇ ನೋಡ್ಕೋತಾರೆ ಇನ್ನು ಮುಂದಕ್ಕೆ. ಮುಂದಕ್ಕೂ 10 ವರ್ಷ ಇರ್ತೀವಿ. ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. 10 ವರ್ಷ ಇರ್ತೀವಿ. ಮುಂದಕ್ಕೂ 10 ವರ್ಷ ಇರ್ತೀವಿ. ಮತ್ತೆ 2028ಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ನಾನು ವೈಯಕ್ತಿಕವಾಗಿ ಅವ್ರು ಏನು ಹೇಳ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯ ಅವರು ಯಾವಾಗಲೂ ಇರಬೇಕು. ಅವರ ಮಾರ್ಗದರ್ಶನ ರಾಜ್ಯಕ್ಕೆ ಬಹಳ ಮುಖ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಅದನ್ನು ಏನು ನುಡಿದಂತೆ ನಡೆದಿದ್ದಾರೆ ಅಂಥೇಳಿ ಹೇಳ್ತಾರಲ್ಲ, ಅದಕ್ಕೆ ಬೇಕಾಗ್ತದೆ. ಅವ್ರು ಏನೇ ವೈಯಕ್ತಿಕವಾಗಿ ತೀರ್ಮಾನ ಮಾಡ್ಬೋದು, ಆದರೆ ಶಾಶ್ವತವಾಗಿ ಅವ್ರ ಶಕ್ತಿ ಕಾಂಗ್ರೆಸ್. ಅವರು ಎಲೆಕ್ಷನ್ ನಿಂತ್ಕೊಂಡೇ ಇರ್ಬೋದು, ಆದರೆ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ಅಂತ ನನಗನ್ಸಿಕೆ. ಬೇಸರ ಗೀಸರ ಏನಿಲ್ಲ. ಅವ್ರಿಗೆ ಹೇಳಿದಂಗೆ ಅವರ ಮೊದಲಿಂದ ಹೇಳ್ತಾ ಇದ್ರಲ್ಲ, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ಅಂತ. ನಾಳೆ ಮತ್ತೆ ರಾಹುಲ್ ಗಾಂಧಿ ಹೇಳೋರು ನೀವೆಲ್ಲ ಬನ್ನಿ ಮತ್ತೆ ನೀವು ಮುಂದೆ ಲೀಡ್ ತೊಗೊಳ್ತಾರೆ. ಸಿದ್ದರಾಮಯ್ಯನವರು 2023ರಲ್ಲೂ ಹೇಳಿದರು, 2018 ಚುನಾವಣೆಯಲ್ಲೂ ಹೇಳಿದರು ನಾನು ನಿಂತ್ಕೊಳ್ಳಲ್ಲ ಮುಂದೆ ಅಂತಂದ್ಬಿಟ್ಟು. ಬಲವಂತ ಮಾಡಿದ್ರು ಅಂತ ನಿಂತ್ಕೊಂಡಿದ್ದು ಆಯಿತು. ಅವ್ರಿಗೇನು ರೀ, ಎಲ್ಲ ಅಧಿಕಾರವನ್ನು ಅನುಭವಿಸಿದ್ದಾಯಿತು, ರಾಜಕೀಯದಲ್ಲಿ ಎಲ್ಲವನ್ನೂ ನೋಡಿದ್ದಾಯಿತು. 2 ಬಾರಿ ಮುಖ್ಯಮಂತ್ರಿ ಆದರು, ವಿರೋಧ ಪಕ್ಷದ ನಾಯಕರಾದರು, ಉಪಮುಖ್ಯಮಂತ್ರಿಗಳಾದರು, ಅದಕ್ಕೆ ಹಿಂದೆ ಮಂತ್ರಿಗಳಾಗಿದ್ದರು, ಇನ್ನೇನು. ಹಾಗಾಗಿ ಅವ್ರು ತಗೊಂಡಿರೋ ನಿರ್ಧಾರ ಇಸ್ ಫೈನ್.
ಅವರ ಮಾರ್ಗದರ್ಶನ ಪಕ್ಷಕ್ಕೆ ಇರುತ್ತೆ. ಈಗ ಅವ್ರ ಮಗನನ್ನು ಈಗಾಗಲೇ ಉತ್ತರಾಧಿಕಾರಿಯನ್ನಾಗಿ ಮಂತ್ರಿ ಮಾಡಿಲ್ವಾ? ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ನೋಡೋಣ. ಬಟ್ ಅವರು ಚುನಾವಣೆ ಸಂದರ್ಭದಲ್ಲಿ ಅವರ ಶಕ್ತಿ ಏನು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಅವ್ರನ್ನ ಹೆಂಗೆ ಬಳಸ್ಕೋತಾರೆ. ಇನ್ನು ಪಬ್ಲಿಕ್ ಟಿವಿಯ ವರದಿಯೊಂದು ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಂತಿಮ ಆಯ್ಕೆ ಪಟ್ಟಿಗೆ ತಾತ್ಕಾಲಿಕ ತಡೆ ನೀಡಲಾಗಿದೆ. ಅಲ್ಲದೆ ಆಂತರಿಕ ತನಿಖಾ ಉಪಸಮಿತಿ ರಚನೆ ಮಾಡಿದ್ದಾರೆ. ಈ ಬಗ್ಗೆ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. 1 ವಾರದೊಳಗೆ ಆಯೋಗಕ್ಕೆ ಸಲ್ಲಿಸುವಂತೆ ಉಪಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವರದಿಯನ್ನು ತನಿಖೆಗೆ ನೋಡಲ್ ಅಧಿಕಾರಿಗಳ ನೇಮಕವನ್ನೂ ಮಾಡಲಾಗಿದೆ. 2026 ಜುಲೈ 24ರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರಿನ ಹಿನ್ನೆಲೆಯಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳು ಮತ್ತು ವಿವಿಧ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ವರದಿಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಕರ್ನಾಟಕ ಲೋಕಸೇವಾ ಆಯೋಗವು 2026 ಜುಲೈ 26ರಂದು ತುರ್ತು ಸಭೆಯನ್ನು ನಡೆಸಿದೆ. ಸಾರ್ವಜನಿಕರ ವಿಶ್ವಾಸವನ್ನು ಕಾಪಾಡುವ ಉದ್ದೇಶದಿಂದ ಹಾಗೂ ಆರೋಪಗಳ ಗಂಭೀರತೆಯನ್ನು ಮನಗಂಡು ಆಯೋಗವು ತಾತ್ಕಾಲಿಕ ತಡೆಯನ್ನು ನೀಡಿದೆ ಅಂತ ತಿಳಿಸಿದ್ದಾರೆ. ಈ ಮಧ್ಯೆ ಕೆಪಿಎಸ್ಸಿ ಪಶುಸಂಗೋಪನೆ ಇಲಾಖೆಯಲ್ಲಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಉದ್ಯೋಗಾಕಾಂಕ್ಷಿಗಳು ಭೇಟಿಯಾಗಿದ್ದಾರೆ. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿ ದೂರು ಸಲ್ಲಿಸಿದ್ದಾರೆ. ಒಂದೊಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರೋದಾಗಿ ವಿಜಯೇಂದ್ರ ಅವರು ಆರೋಪ ಮಾಡಿದ್ದಾರೆ. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ರೀ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತೆಲ್ಲ ಬಿಜೆಪಿ ಪರಿಷತ್ ನಾಯಕ ಸಿ ಟಿ ರವಿ ಮಾತಾಡ್ಬಿಟ್ಟಿದ್ರಲ್ಲ. ಆ ಹೇಳಿಕೆ ಕೊಟ್ಟಿರೋ ಬಿಜೆಪಿ ನಾಯಕ ಸಿ ಟಿ ರವಿ ವಿರುದ್ಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೋಟಿಸ್ ಕೊಡಲು ಹೋದ ಪೊಲೀಸರ ವಿರುದ್ಧ ಸಿ ಟಿ ರವಿ ಮನೆ ಬಳಿ ಬೆಂಬಲಿಗರು ಧಿಕ್ಕಾರ ಕೂಗಿದ್ದಾರೆ. ಅಲ್ಲದೆ ಸಿ ಟಿ ರವಿ ಕೂಡ ನೋಟಿಸನ್ನು ಸ್ವೀಕರಿಸಿಲ್ಲ. ಹಾಗಾಗಿ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರು ಸಿ ಟಿ ರವಿ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ವಿಚಾರಣೆಗೆ ಬನ್ನಿ ಅಂತ. ಸಿ ಟಿ ರವಿ ಒಳಗೆ ಇದ್ದಾರೆ, ಅಂಟಿಸೋದು ಯಾಕೆ ಅಂತ ಬಿಜೆಪಿ ಕಾರ್ಯಕರ್ತರು ಅದನ್ನು ಕಿತ್ತಾಕಿದ್ದಾರೆ. ಇನ್ನು ಸಿ ಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನನ್ನ ಮೇಲೆ ಪ್ರಕರಣ ಹಾಕೋದಕ್ಕೆ ಆತರ, ಬಂಧನಕ್ಕೆ ಒತ್ತಡ ಬೇರೆ ಅಂತೆ, ಸರ್ಕಾರದ ತಪ್ಪನ್ನು ಎತ್ತಿ ತೋರಿಸ್ತಾನೆ ಅಂತ ಕೇಸ್ ಹಾಕ್ತಾ ಇದ್ದಾರೆ. ನಾನು ಯಾವ ದ್ವೇಷ ಭಾಷಣ ಮಾಡಿದ್ದೀನಿ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಜೀಪಿಗೆ ಬೆಂಕಿ ಹಾಕೋದಕ್ಕೆ ಹೋಗಿದ್ನಲ್ಲ ಮುಲ್ಲ, ಅದು ಸುಳ್ಳ? ಅವನು ನೀಟ್ ಪರೀಕ್ಷೆ ಹೋರಾಟಕ್ಕೆ ಬಂದವನಾ ಇಲ್ಲ ಬೆಂಕಿ ಹಾಕೋದಕ್ಕೆ ಬಂದವನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಡಿಜಿಪಿ ಸಲೀಂ ಜೊತೆ ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಿ ಟಿ ರವಿ ಬಂಧಿಸೋದಕ್ಕೆ ಹೊರಟ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ನಾವು ಹೊಣೆಯಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ನಾಳೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಸಿ ಟಿ ರವಿ ಬಂಧನವಾಗ್ತಾರಾ ಅಂತ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಫ್ರೀಡಂ ಪಾರ್ಕ್ನಲ್ಲಿ ನೀಟ್ ಪ್ರತಿಭಟನೆ ವೇಳೆ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಪರವಾಗಿ ಪೋಸ್ಟರ್ ಹಿಡಿದಿದ್ದ ಮಹಿಳೆಯ ಮೇಲೆ ಉಪ್ಪಾರಪೇಟೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ನಾನು ಇಡೀ ಶಬ್ದದಲ್ಲಿ ಮುಸಲ್ಮಾನರ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ. ಮುಲ್ಲಾ ಅನ್ನುವಂಥ ಸಿಂಗುಲರ್ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ನಾಳೆನೂ ಮಾತಾಡ್ತೀನಿ. ಬೆಂಕಿಗೆ ಇರ್ತಿದ್ನಲ್ಲ ಆ ಮುಲ್ಲಾ, ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋನು ಸಿವಿಲಿಯನ್ ಅಲ್ಲ, ನಾಗರಿಕ ಈ ಕೆಲಸ ಮಾಡಲ್ಲ. ದೇಶಭಕ್ತನು ಈ ಕೆಲಸ ಮಾಡಲ್ಲ. ನೀಟ್ ವಿದ್ಯಾರ್ಥಿಗಳು ಈ ಕೆಲಸ ಮಾಡಲ್ಲ. ಸಂವಿಧಾನ. ನಾನಿವತ್ತು ಗೃಹ ಸಚಿವರಿಗೆ ಕೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಏನು ಕಿತ್ಕೊಳಕ್ಕಾಯ್ತು ನಿಮ್ಮ ಸರ್ಕಾರ? ಹಾಗಾದ್ರೆ ಇವತ್ತು ಬಿಜೆಪಿ ನಾಯಕರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ನೀವು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಎದುರಿಸ್ಬೇಕಾಗ್ತದೆ.